ರಾಯಚೂರು ಜಿಲ್ಲೆಯಾದ್ಯಂತ ಮುಂಗಾರು ಪೂರ್ವ ಜೋರು ಮಳೆಗೆ ರಾಯಚೂರಿನ ಸರ್ಕಾರಿ ಪದವಿ ಪೂರ್ವ ಬಾಲಕರ ಕಾಲೇಜಿನ ಗೋಡೆಗಳೆಲ್ಲ ಒದ್ದೆಯಾಗಿದ್ದು ಮೇಲ್ಛಾವಣಿ ತುಟ್ಟುಕ್ಕುತ್ತಿದೆ. ಕಾಲೇಜು ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ಅಲ್ಲಲ್ಲಿ ಮೇಲ್ಛಾವಣಿ ಸಿಮೆಂಟ್ ಪದರು ಕುಸಿದು ಬಿದ್ದಿದೆ. ಈಗಲೇ ಈ ಒಂದು ಪರಿಸ್ಥಿತಿಯಾದರೆ ಇನ್ನು ಮಳೆಗಾಲದಲ್ಲಿ ಯಾವ ಪರಿಸ್ಥಿತಿ ಎದುರಾಗುತ್ತೋ. ಪ್ರಸ್ತುತ ಈ ಒಂದು ಶಿಥಿಲಾವಸ್ಥೆ ಕಟ್ಟಡದಲ್ಲಿ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಪ್ರಾಣಭಯದಲ್ಲಿಯೇ ದಿನಗಳನ್ನು ದೂಡುತ್ತಿದ್ದಾರೆ. ಹಾಜರಾಗುವಂತೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರೇರೇಪಿಸಿ ಮಾಹಿತಿ ನೀಡಬೇಕಾಗಿರುತ್ತದೆ. ಜಿಲ್ಲೆಯ ಎಲ್ಲ ಸರ್ಕಾರಿ ಅನುದಾನರಹಿತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳನ್ನು 3ನೇ ಪರೀಕ್ಷೆಗೆ ನೋಂದಾಯಿಸಿ ಪರೀಕ್ಷೆಗೆ ಕಡ್ಡಾಯವಾಗಿ ಹಾಜರಾಗಬೇಕೆಂದು ಪರೀಕ್ಷೆ 2 ಒಟ್ಟು ನೋಂದಾಯಿಸಿದ ವಿದ್ಯಾರ್ಥಿಗಳು 6,788, ಉತ್ತೀರ್ಣರಾದ ವಿದ್ಯಾರ್ಥಿಗಳು 1,600, ರಾಯಚೂರು 2, ಮಾನ್ವಿ 1, ಸಿಂಧನೂರು 1, ದೇವದುರ್ಗ 1, ಲಿಂಗಸೂರು 1, ಟೋಟಲ್ 6 ಪರೀಕ್ಷಾ ಕೇಂದ್ರಗಳು. ಎಕ್ಸಾಮ್ 3 6,788, ಒಟ್ಟು ಪಾಸ್ ಆದವರು 1,625, ಫಲಿತಾಂಶ 23.09. ಉಳಿದವರು 5,163 ಎಕ್ಸಾಮ್ 3ಗೆ ಪರೀಕ್ಷೆ. ಕಾಲೇಜಿನ ಶಿಥಿಲಾವಸ್ಥೆ ಪರಿಸ್ಥಿತಿ ಬಗ್ಗೆ ಅಲ್ಲಿನ ಪ್ರಭಾರಿ ಪ್ರಾಂಶುಪಾಲರು ಹೇಳುವುದು ಹೀಗೆ. ಇಲ್ಲಿ ಕಷ್ಟ ಇದೆ. ಎಲ್ಲ ಈ ಏನಿದೆ ಅಲ್ಲ ಸರ್, ಕಂಪ್ಲೀಟ್ ಇದಾಗಿದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ನಮಗೂ ಮಳೆ ಬಂತಂದರೆ, ಮಳೆಗಾಲ ಬಂತಂದ್ರೇ ಭಯ ಆಗ್ತದೆ ಜೀವ. ಈಗಾಗಲೇ ಕಳೆದ ವರ್ಷ 3 ಇದರ ಹಿಂದುಗಡೆ ರಿಪೇರಿ ಆಗಿದೆ ಸರ್. ಈ ಸಲ ಮೊನ್ನೆ ಕೂಡ ನಾನು ಎಷ್ಟು ರಿಪೇರಿ ರೂಮ್ಗಳು ಬೇಕು ಅನ್ನೋದಕ್ಕೆ ಕೂಡ ನಾನು ಲೆಟ್ರ್ ಕೊಟ್ಟಿದ್ದೀನಿ ಇಲಾಖೆಗೆ. ಪ್ರತಿ ವರ್ಷವೂ ನಾವು ಇಲಾಖೆಗೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಆದಷ್ಟು ಬೇಗ ನಮಗಿನ್ನೂ ಈಗ 10 ರೂಮ್ಗಳಲ್ಲಿ 5 ಶಿಥಿಲ ಆಗಿದೆ ಸರ್. 5 ರೂಮಲ್ಲೇ ನಾವು ಹಂಗೆ ವಿದ್ಯಾರ್ಥಿಗಳನ್ನು ಕೂಡಿಸ್ಕೊಂಡು ಪಾಠ ಮಾಡ್ತಾ ಇದ್ದೀವಿ ಸರ್. ಗೋವರ್ಧನ್ ರೆಡ್ಡಿ, ಪ್ರಭಾರಿ ಪ್ರಾಚಾರ್ಯರು, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಯಚೂರು. ರಾಯಚೂರು ನಗರದಲ್ಲಿನ ಸರ್ಕಾರಿ ಪದವಿ ಪೂರ್ವ ಬಾಲಕರ ಕಾಲೇಜಿನ ಹಳೆಯ ಕಟ್ಟಡ ಮುಂಗಾರು ಪೂರ್ವ ಮಳೆ ತೊಟ್ಟುಕ್ಕುತ್ತಿದ್ದು ಇನ್ನಷ್ಟು ಶಿಥಿಲಾವಸ್ಥೆಗೆ ತಲುಪುತ್ತಿದೆ. ಸುಮಾರು 30 ವರ್ಷಗಳ ಕಟ್ಟಡದ ಒಟ್ಟು 9 ಕೊಠಡಿಗಳಲ್ಲಿ 4-5 ಕೊಠಡಿಗಳು ಮಳೆಗಾಲ ಬಂತೆಂದರೆ ಸಾಕು ಸೋರುತ್ತವೆ. ಈಗಾಗಲೇ ಅಲ್ಲಲ್ಲಿ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ತರಗತಿ ಕೋಣೆಗಳು, ಉಪನ್ಯಾಸಕರ ಕೊಠಡಿ ಅಷ್ಟೇ ಯಾಕೆ ಪ್ರಾಂಶುಪಾಲರ ಕೊಠಡಿಯಲ್ಲೂ ಕೂಡ ಎಲ್ಲೆಂದರಲ್ಲಿ ಮೇಲ್ಛಾವಣಿ ಪದರು ಕುಸಿದು ಜೀವ ಭಯದಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಪ್ರತಿ ವರ್ಷ ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗ ಸೇರಿ ಸುಮಾರು 400 ವಿದ್ಯಾರ್ಥಿಗಳು ಓದುತ್ತಿದ್ದು ಕಟ್ಟಡ ಮಾತ್ರ ಮಳೆಗಾಲ ಬಂದಾಗಲೆಲ್ಲ ಭಯ ಹುಟ್ಟಿಸುತ್ತಿದೆ. ಪ್ರಥಮ PUC ತರಗತಿಗೆ ಮಕ್ಕಳ ಸಂಖ್ಯೆ ಹೆಚ್ಚಿಸಲು ಉಪನ್ಯಾಸಕರು ಅಭಿಯಾನ ಮೂಲಕ ಪರದಾಟ ನಡೆಸಿದರೆ, ಇತ್ತ ಶಿಥಿಲಗೊಂಡ ಕಾಲೇಜು ಕಟ್ಟಡ ನೋಡಿ ಮಕ್ಕಳನ್ನು ಬಿಡಲು ಪೋಷಕರು ಹಿಂದೇಟು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಈ ಬಗ್ಗೆ ಅಧಿಕಾರಿಗಳು ಮಾತ್ರ ಪರ್ಯಾಯ ವ್ಯವಸ್ಥೆ ಮಾಡುತ್ತೇವೆ ಅಂತಿದ್ದಾರೆ ಹೊರತು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಈ ಭಾಳಷ್ಟು ಹಳೆಯದಾದಂಥ ಮತ್ತು ಈ ಒಂದು ರಾಯಚೂರು ಜಿಲ್ಲೆಯ ಪ್ರತಿಷ್ಠಿತ ಬಾಲಕರ ಪದವಿ ಪೂರ್ವ ಕಾಲೇಜು ಇವತ್ತು ತಾವು ಹೇಳ್ದಂಗೆ ಇಲ್ಲಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ವಿಚಾರವಾಗಿ 4 ಸುಮಾರು ಒಂದು 6 ರೂಮು ಶಿಥಿಲಾವಸ್ಥೆಯಲ್ಲಿ ಇರುವಂಥದ್ದು ತಮಗೆ ಈಗ ಕಾಣ್ತಾ ಇದೆ. ನಾವು ಇಲಾಖೆ ಕೇಳಿದ ಮಾಹಿತಿ ಪ್ರಕಾರ ರಿಪೇರಿಗೆ ಮಾತ್ರ ಆಪ್ಷನ್ ಇತ್ತು. ಆ ರಿಪೇರಿಗೆ ಏನು ಅನುದಾನ ಬೇಕನ್ನುವಂಥದ್ದು ನಾವು ಬರೆದಿದ್ದೀವಿ. ಒಂದು ರೂಮಿಗೆ ಎಷ್ಟು ಅನುದಾನ ಅಂಥದ್ದು ಅವರು ಹೇಳಿದರು. ಆ ಕ್ಯಾಲ್ಕುಲೇಷನ್ ಪ್ರಕಾರ ಕೊಟ್ಟಿದ್ದೀವಿ. ಆ ರಿಪೇರಿ ವರ್ಕಿಗೆ ಮಾತ್ರ ಬಂದಿದೆ. ಹೊಸ ನಮಗೆ ರೂಮ್ಗಳು ಅವಶ್ಯಕತೆ ಇದೆ. ಉದಾಹರಣೆಗೆ ಈ ಕಡೆ 2 ರೂಮ್ಗಳು ಪೂರ್ತಿ ಶಿಥಿಲಾವಸ್ಥೆಯಲ್ಲಿದೆ. ಇಲ್ಲಿದು ಕೂಡ ಈ 4 ರೂಮನ್ನು ಆದಷ್ಟು ಬೇಗ ನಮಗೆ ಮಾಡಿಕೊಡಿ, ಆರ್ಟ್ ಆಫ್ ದಿ ಸಿಟಿಯಲ್ಲಿ ಒಂದು ಕಾಲೇಜ್ ಇರೋದರಿಂದ ಅಂತ ನಾವು ಇಲಾಖೆ ಗಮನಕ್ಕೆ ತಂದಿದ್ದೀವಿ. ಹೊಸ ರೂಮ್ಗಳು ಸರ್ಕಾರ ಮಟ್ಟದಲ್ಲಿ ಕೂಡ ಮಾನ್ಯ ಡಿ ಸಾಹೇಬರು ಕೂಡ CO ಸಾಹೇಬರಲ್ಲಿ ಕೂಡ ಇದನ್ನು ಮಾಹಿತಿಯನ್ನು ನಾವು ಕೇಳಿದ್ವಿ. ಬಟ್ ಇಲ್ಲಿವರೆಗಾದರೂ ಹೊಸ ರೂಮ್ಗಳಿಗೆ ನಮಗೆ ಮೇಲೆ ಒಂದು ದೊಡ್ಡ ಹಾಲ್ ಆಗಿದೆ, ಅದು ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಬಟ್ ಬೇಸ್ಮೆಂಟ್ ಲೆವೆಲಿಂದ ನಮಗೆ ಈ ಒಂದು ರೂಮ್ಗಳ ಅವಶ್ಯಕತೆ ಇದೆ ಅಂತ ತಂದಿದ್ದೀವಿ.
ಬಟ್ ಆ ಹಿಂದಿನ ಒಂದು ಪೀರಿಯಡ್ನಲ್ಲಿ 2021ರಲ್ಲಿ ಗರ್ಲ್ಸ್ ಕಾಲೇಜಿಗೆ ವಿವೇಕ ಯೋಜನೆಯೊಳಗೆ 10 ರೂಮ್ಗಳನ್ನು ಕೂಡಲೇ ಸ್ಯಾಂಕ್ಷನ್ ಮಾಡಿದರು. ಅಲ್ಲಿ ಇದಕ್ಕಿಂತ ಸಂಖ್ಯೆ ಜಾಸ್ತಿ ಇರೋದರಿಂದ ಆ ಬಿಲ್ಡಿಂಗ್ ಕೂಡ ಮುಗಿದಿದೆ, ಪ್ಲಾಸ್ಟರಿಂಗ್ ಆಗಿದೆ, ಕಲರಿಂಗ್ ಆಗಿದೆ. ಅದೇ ಮಾದರಿಯಲ್ಲೇ ನಮಗೆ ಒಂದು ಅನುದಾನ ಕೊಡಿ ಅಂತ. ಜೋರು ಮಳೆ ಬಂದಾಗಲೆಲ್ಲ ಕಾಲೇಜಿನ ಸುಮಾರು ಕೊಠಡಿಗಳು ತೊಟ್ಟಿಕ್ಕುತ್ತವೆ. ಕಟ್ಟಡಗಳ ದುರಸ್ತಿ ಹಾಗೂ ಹೊಸ ಕೊಠಡಿಗಳ ನಿರ್ಮಾಣವಾದರೆ ಮಾತ್ರ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ನೆಮ್ಮದಿಯಿಂದ ಪಾಠ ಕಲಿಯಲು ಸಾಧ್ಯವಾಗುತ್ತದೆ. ಕನಿಷ್ಠ ಪಕ್ಷ ಈಗಲಾದರೂ ಸಂಬಂಧಪಟ್ಟ ಇಲಾಖೆ, ಸರ್ಕಾರ, ಜಿಲ್ಲಾಡಳಿತ ಎಚ್ಚೆತ್ತು ಇಲ್ಲಿನ ಸಮಸ್ಯೆ ಬಗೆಹರಿಸಬೇಕಿದೆ.